ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಾವು ಇವತ್ತು ಹೋಗ್ತಾ ಇರೋದು ಐಕ್ಯಾಗೆ. ಇನ್ನು ಒಂದೇ ಒಂದು ಐಟಮ್ ತೊಗೊಳ್ಳೋದಿತ್ತು. ಅದೇನು ಅಂತ ಮುಂದೆ ಹೇಳ್ತೀನಿ ಬನ್ನಿ. ಐಕ್ಯಾಗೆ ಹೋದ್ಮೇಲೆ ಫೋಟೋಸ್ ವೀಡಿಯೋಸ್ ತೊಗೊಳ್ಳದೆ ಬರೋಕ್ಕಾಗುತ್ತಾ? ಹಾಗೆ ವೀಡಿಯೋಸ್ ತೊಗೊತಾ ಇದ್ದೆ. ಇವನು ಸಾಕಮ್ಮ ನಾನು ಹೋಗ್ತೀನಿ, ನೀನು ಬೇಕೋ ಮಾಡು ಅಂತ ಹೋದ. ನಾವು ಹುಡುಗಿರು ನಮ್ಗೆ ಫೋಟೋಸ್ ವೀಡಿಯೋಸ್ ಎಷ್ಟಿದ್ರೂ ಬೇಕು. ಹಾಗೆ ನಾನು ಇನ್ನೊಂದು ವೀಡಿಯೋ ತೊಗೊತಾ ಇದ್ದೆ. ಹಾಗೆ ಅಲ್ಲಿ ತುಂಬ ಚೆನ್ನಾಗಿರೋ ಫ್ಲವರ್ಸ್ ಇತ್ತು. ಯೂನಿಕ್ ಪ್ರಪೋಸ್ ಮಾಡೋ ಹಾಗೆ ಪೋಸ್ ಕೊಡ್ತಾ ಇದ್ದೆ. ಪ್ರಪೋಸ್ ಮಾಡಿಲ್ಲ. ಇನ್ನೊಂದು ಮಿರರ್ ಮುಂದೆ ಚೆನ್ನಾಗಿ ವೀಡಿಯೋಸ್ ತೊಗೊತಾ ಇದ್ದರೆ ಈ ಥರ ಎಲ್ಲ ಮಾಡಬೇಡ, ಬಂದು ಚೆನ್ನಾಗಿ ಪೋಸ್ ಕೊಡು ಅಂತ ಅಂದೆ. ಇವ್ನು ಬಂದಿದ್ದು ನೋಡಿ ಖುಷಿಯಾಗಿ ನಾನು ಈ ಅಂತ ಪೋಸ್ ಕೊಡ್ತಾ ಇದ್ದೀನಿ. ಇವ್ನು ನೋಡಿದ್ರೆ ಇವನಂತೂ ಪೋಸ್ ಕೊಡಲ್ಲ. ಸೊ ನನಗೆ ಹೈಟ್ ಅಡ್ಜಸ್ಟೇಬಲ್ ವರ್ಕ್ ಡೆಸ್ಕ್ ಬೇಕಿತ್ತು. ಮೋಮೋ ಹತ್ರ ಒಂದಿದೆ, ಬಟ್ ಇನ್ನೊಂದು ಬೇಕಿತ್ತು ನನಗೆ. ಬಟ್ ಅಲ್ಲಿ ಒಂದರಲ್ಲಿ ವಾರಂಟಿ ಇಲ್ಲ, ಒಂದರಲ್ಲಿ ಕಲರ್ ಇಲ್ಲ. ಸೊ ಐಕ್ಯಾಗೆ ಬಂದಿರೋದೇನು ಉಪಯೋಗ ಆಗಿಲ್ಲ ಅಲ್ಲಪ್ಪು. ಆದರೂ ಹೇಳ. ಸೊ ಇವಾಗ ವಾಪಸ್ ಹೋಗ್ತಿದ್ವಿ. ಹೋಗುವಾಗ ಹೊಟ್ಟೆಗಾದರೂ ಖುಷಿ ಪಡಿಸ್ಕೊಂಡು ಹೋಗೋಣ ಅಂತ ರಿಚಿಗೆ ಹೋಗೋ ಪ್ಲ್ಯಾನು. ರಿಚ್ ಒನ್ ಆಫ್ ಅವರ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಅಲ್ಲಿಗೆ ತುಂಬ ಸಲ ಹೋಗ್ತಾ ಇರ್ತೀವಿ. ಅಲ್ಲಿ ಆ್ಯಕ್ಚುಲಿ ಐಸ್ ಕ್ರೀಮ್ಗೆ ಫೇಮಸ್ ಅದು. ಆಫ್ಟರ್ 11 or 12 ಅಲ್ಲಿ ತುಂಬ ಹೈಪ್ ಇರುತ್ತೆ. ಬಟ್ ನಾವು ಅಷ್ಟೊಂದು ಲೇಟಾಗಿ ಹೋಗಲ್ಲ. ನಾವು ಅರೌಂಡ್ 10-10:30 ಹಂಗೆ ಹೋಗ್ತೀವಿ. ಆ್ಯಂಡ್ ನಮಗಲ್ಲಿ ಐಸ್ ಕ್ರೀಮ್ ಅಷ್ಟೊಂದೇನು ಇಷ್ಟ ಆಗಲ್ಲ. ನಮಗಲ್ಲಿ ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್, ತವಾ ಪಲಾವ್, ಪಾವ್ ಭಾಜಿ, ನಾವು ಇದನ್ನೇ ಜಾಸ್ತಿ ಆರ್ಡರ್ ಮಾಡೋದು ಅಲ್ಲಿ. ಐಸ್ ಕ್ರೀಮ್ ತೊಗೊಳ್ಳೋದು ತುಂಬ ಕಡಿಮೆ. ನಾನು ಇದೇ ಫಸ್ಟ್ ಟೈಮ್ ನಾನು ಮೆನು ಓಪನ್ ಮಾಡಿರೋದು. ಇವನು ಅದನ್ನೇ ಹೇಳ್ತಾ ಇದ್ದ, PhDನೇ ಮುಗಿಸ್ಬಿಡ್ತಿದ್ದೆ ಓದಿದ್ರೆ ಅಂತ. ಸೊ ಅಷ್ಟೊತ್ತಿಗೆ ಸ್ಯಾಂಡ್ವಿಚ್ ಬಂತು, ಅದನ್ನು ತಿಂದ್ವಿ. ಅಷ್ಟೊತ್ತಿಗೆ ತವಾ ಪಲಾವ್ ಮತ್ತು ಪಾವ್ ಭಾಜಿನೂ ಆರ್ಡರ್ ಮಾಡಿದ್ವಿ, ಅದು ಕೂಡ ಬಂತು. ಅದು ತುಂಬಾ ಇಷ್ಟ ನನಗೆ. ತವಾ ಪಲಾವ್ ತುಂಬಾ ಇಷ್ಟ ಅಲ್ಲಿದು. ನಿಜವಾಗೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಅಯ್ಯೋ ಮತ್ತೆ ಮೆನು ತೆಗೆದ್ಲು, ಮತ್ತೆ ಆರ್ಡರ್ ಮಾಡ್ತಾಳ ಅಂತನಾ? ಮತ್ತೇನು ಆರ್ಡರ್ ಮಾಡಿಲ್ಲ. ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಹಾಗೆಯೇ ಅಲ್ಲಿಂದ ಹೊರಟ್ವಿ. ನೀವು ನೋಡ್ತಿರ್ಬೋದು, ಆಚೆ ಇಲ್ಲಿ ಕಾರಲ್ಲೇ ಕೂತ್ಕೊಂಡು ತಿನ್ಬೋದು, ಬಟ್ ವಿ ಡೋಂಟ್ ಪ್ರಿಫರ್ ಇಟ್. ಹಾಗೆ ಮನೆಗೆ ಬರುವಾಗ ಆಲ್ಮೋಸ್ಟ್ 11:30 ಆಗಿತ್ತು. ಬಟ್ ಇನ್ನು ಬೆಂಗಳೂರು ಟ್ರಾಫಿಕ್ ಹಾಗೆ ಇತ್ತು. ಮನೆಗೆ ಬಂದಿದ್ದಾಯಿತು ಫೈನಲಿ. ಎಷ್ಟೊತ್ತು ಟೈಮು? 12 o'clock ಆಗಿತ್ತು ನಾವು ಮನೆ ರೀಚ್ ಆಗೋದ್ರಲ್ಲಿ. ನಾನಿಲ್ಲಿ ಸುಮ್ಮನೆ ಮಜಾ ಮಾಡ್ತಾ ಇದ್ದೀನಿ. ಅವ್ನ ಕಾಲು ಎಳ್ಕೊಂಡು. ಅವನಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ ಇವತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.